ಒಂದು ಮೂಲಭೂತ ಪ್ರಶ್ನೆ. ಹೇಳಿ ಸರ್. ಚಿತ್ರಗೀತೆವೇ ಆಗಲಿ, ಭಾವಗೀತೆಯೇ ಆಗಲಿ, ಯಾವುದೇ ಆಗಲಿ, ಒಂದು ಹೊಸತನ್ನು ಹಾಡುವಾಗ ಆ ಸಾಹಿತ್ಯದ ಅರ್ಥಕ್ಕೆ, ಶಬ್ದದ ಅರ್ಥಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ ಅಂತ. ಯಾಕಂದರೆ ಒಂದು ಘಟನೆಯನ್ನು ನಾನು ಕಣ್ಣಾರೆ ಕಂಡಿರೋ ಕಾರಣ ತುಂಬ ನೋವಾಗುತ್ತೆ ಗಾಯಕರು ಒಂದು ಕೂಡಲೇ. ನೀ ಹಿಂಗೆ ನೋಡಬೇಡ ನನ್ನ ಅಂತ ಒಂದು ಗೀತೆ. ಆ ಗೀತೆಯ ಹಿನ್ನೆಲೆ ಏನು ಗೊತ್ತಿಲ್ಲ ಹುಡುಗನಿಗೆ. ಅವನು ಇದೊಂದು ರೊಮ್ಯಾಂಟಿಕ್ ಸಾಂಗ್ ಅಂತ ಭಾವಿಸಿದ್ದಾನೆ. ಹುಡುಗಿ ವಾರೆಗಣ್ಣಲ್ಲಿ ನೋಡ್ತಾ ಇದ್ದಾಳೆ. ಹಾಗಾಗಿ ಹುಡುಗನ ಪ್ರತಿಕ್ರಿಯೆ ಅಂದರೆ ನೀ ಹಿಂಗೆ ನೋಡಬೇಡ ನನ್ನ. ಅಷ್ಟು ಸಂತೋಷದಿಂದ ಖುಷಿಯಾಗಿ ಹಾಡ್ದ. ಹೊರಗೆ ಬಂದ ಮೇಲೆ ಹೇಳಿದ ಮೇಲೆ ಬೇಂದ್ರೆಯವರಪ್ಪ ಬರೆದಿರೋದು. ಅವರ ಮಗು ಸತ್ತು ಹೋಗಿದೆ. ತಾಯಿಯ ಮಡಿಲಲ್ಲಿ ಮಗುವಿನ ಶವ ಇದೆ. ಆ ಶವದ ಕಡೆ ಒಂದು ಸಲ ನೋಡಿ ಗಂಡನ ಮುಖ ನೋಡ್ತಾ ಏನು ಮಾಡಲಿ ನಾನು ಅನ್ನೋ ಒಂದು ಪ್ರಶ್ನಾರ್ಥಕ ನೋಟವನ್ನು ಬೀರ್ತಾಳೆ ಆ ತಾಯಿ. ಆಗ ಬೇಂದ್ರೆಯವರಿಗೆ ಅನಿಸುತ್ತೆ, ನೀ ಹಿಂಗೆ ನೋಡಬೇಡ ನನ್ನ. ಇಷ್ಟೊಂದು ಪ್ರಶ್ನೆಗಳು ತುಂಬಿರುವಂಥ ನಿನ್ನ ನೋಟಕ್ಕೆ ನಾನು ಎಲ್ಲಿ ತಾನೇ, ಹೇಗೆ ತಾನೇ ಉತ್ತರ ಕೊಡಲಿಕ್ಕೆ ಸಾಧ್ಯ ಅನ್ನೋ ಒಂದು ನೋವಲ್ಲಿ, ವಿಷಾದದಲ್ಲಿ ಎಲ್ಲವನ್ನೂ ಬೆರೆತು ಆ ಒಂದು ಗೀತೆ ಹುಟ್ಟುತ್ತೆ. ಹಾಗಾಗಿ ಒಬ್ಬ ಗಾಯಕ ಈ ಒಂದು ಗೀತೆಯನ್ನು ಹಾಡಬೇಕು ಅಂದರೆ ಹಿನ್ನೆಲೆ ತಿಳಿದಿದ್ದರೆ ಆ ಭಾವ ಸಹಜವಾಗಿ ಸ್ಫುರಿಸುತ್ತೆ. ಖಂಡಿತ ಸರ್.